ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗೆ ಸಂಬಂಧಪಟ್ಟಂತೆ ಬುರುಡೆ ಗ್ಯಾಂಗ್ ಬಂಧನ ಭೀತಿ ಇದೀಗ ಹೆಚ್ಚಾಗ್ತಾ ಇದೆ. ಸುಜಾತಾ ಭಟ್ಗೆ 12 ಗಂಟೆ ನಿನ್ನೆ ಕೂಡ ಗ್ರಿಲ್ ಮಾಡಿದೆ ಎಸ್ಐಟಿ. ನಿನ್ನೆ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಕೂಡ ವಿಚಾರಣೆಯನ್ನ ನಡೆಸಲಾಯಿತು. 12 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದೆ. ಅನನ್ಯ ಭಟ್ ಕತೆ ಕಟ್ಟಿದ್ದ ಬಗ್ಗೆ ತೀವ್ರ ವಿಚಾರಣೆಯನ್ನ ಮಾಡಿದ್ದಾರೆ. ಪ್ರತಿಯೊಂದು ಅಂಶಗಳನ್ನ ಕೂಡ ಅನೇಕ ಪ್ರಶ್ನೆಗಳನ್ನ ಮುಂದಿಟ್ಟು ಸುಜಾತಾ ಭಟ್ ಕಡೆಯಿಂದ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಪರಿಕರ ಆಸ್ತಿ ಕಲಹದ ಬಗ್ಗೆಯೂ ಕೂಡ ಎಸ್ಐಟಿ ಹಲವಾರು ಪ್ರಶ್ನೆಗಳನ್ನ ಮುಂದಿಟ್ಟಿದೆ. ಇನ್ನು ಈ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಮುಂದೆ ಸುಜಾತಾ ಕಣ್ಣೀರಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ವಿಚಾರಣೆಯನ್ನ ನಡೆಸಿ ಅದಾದ ನಂತರ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. 3 ದಿನ ಆಗಿದೆ ವಿಚಾರಣೆ ನಡೆಸೋದು. ಇವತ್ತು ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಬಂಧನದ ಬಗ್ಗೆ ನಿರ್ಧಾರವನ್ನ ಮಾಡಲಿದೆ ಎಸ್ಐಟಿ. ಬಂಧನ ಮಾಡಬೇಕೋ ಬೇಡವೋ ಅನ್ನೋದನ್ನ ಇವತ್ತಿನ ವಿಚಾರಣೆಯ ನಂತರ ನಿರ್ಧಾರ ತೆಗೆದುಕೊಳ್ಳಲಿದೆ ಎಸ್ಐಟಿ. ಕಳೆದ 3 ದಿನಗಳಿಂದ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸುಜಾತಾ ಕಟ್ಟಿರುವಂತಹ ಕಥೆಗಳ ಬಗ್ಗೆ ಎಲ್ಲ ವಿವರಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಜೊತೆಗೆ ಆಕೆಯ ಪ್ರತಿಯೊಂದು ಹಿನ್ನೆಲೆಯನ್ನು ಕೂಡ, ಅದರ ಜೊತೆಗೆ ಆಸ್ತಿ ಕಲಹದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿರುವಂತಹ ಮಾಹಿತಿಯನ್ನು ಆಧರಿಸಿ ನೂರಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್, ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಸುಜಾತಾ ಭಟ್ ಬಂಧನ ಆಗಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಇವತ್ತು ಕೂಡ ಈಗ ವಿಚಾರಣೆ ಮುಂದುವರಿಬಹುದು. ಸೊ ಇವತ್ತು ಬಂಧನ ಆಗಬಹುದಾ? ಜೊತೆಗೆ ಇವತ್ತು ಕೂಡ ಅದೇ ರೀತಿಯಾಗಿ ಕಳೆದ 3 ದಿನಗಳಿಂದ ನಡೀತಾ ಇರುವಂತಹ ರೀತಿಯಲ್ಲಿ ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತಾ ಹೇಗೆ? ಮಧುಕರ್, ಹೌದು. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಬಹಳ ಒಂದು ದೊಡ್ಡ ಮಟ್ಟದ ಸುಳ್ಳನ್ನ ಪ್ರಚಾರ ಪಡಿಸಿ ಈ ಮೂಲಕ ಲಾಭ ತೆಗೆಯುವಂತ ಪ್ರಯತ್ನವನ್ನ ಮಾಡಿದ್ದು ಸುಜಾತಾ ಭಟ್. ಹಾಗಾಗಿ ಆ ಸುಜಾತಾ ಭಟ್ ಸದ್ಯಕ್ಕೆ ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡರೂ ಕೂಡ ಆ ಸುಜಾತಾ ಭಟ್ ಪ್ರಕರಣದಲ್ಲಿ ಎಸ್ಐಟಿಯ ಕಾನೂನಾತ್ಮಕ ಕ್ರಮಗಳೇನಿದೆ ಅವೆಲ್ಲವನ್ನ ಕೈಗೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಆರಂಭದಲ್ಲಿ ಅವರನ್ನ ವಿಚಾರಣೆ ಮಾಡ್ಬೇಕು. ಯಾಕಂದ್ರೆ ಯಾವುದೇ ಅವರೇ ಬಂದು ಒಪ್ಕೊಂಡ್ರು ಕೂಡ ಹಲವಾರು ಪ್ರಶ್ನೆಗಳು ಎಸ್ಐಟಿಯ ಮುಂದೆ ಇರುವಂತದ್ದು. ಯಾಕಂದ್ರೆ ಏನಕ್ಕಾಗಿ ಅವರು ಈ ರೀತಿ ಮಾಡಿದ್ರು ಮತ್ತು ಈ ರೀತಿಯಾದಂತಹ ಒಂದು ಸ್ಕ್ರಿಪ್ಟೆಡ್ ಕಂಟೆಂಟ್ ಅನ್ನ ಸಮಾಜದ ಮುಂದಿಡ್ಲಿಕ್ಕೆ ಅವರಿಗೆ ಅದಕ್ಕೆ ಕಾರಣ ಯಾರು ಮತ್ತು ಅದನ್ನ ಯಾಕಾಗಿ ಕ್ರಿಯೇಟ್ ಮಾಡ್ಲಾಯ್ತು ಅನ್ನುವಂಥದ್ದು ಬಹಳ ಅನುಮಾನಾಸ್ಪದವಾದಂಥದ್ದು. ಹಾಗಾಗಿ ಆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದಾಗ ಅನೇಕ ಪ್ರಶ್ನೆಗಳಿಗೆ ಈ ರೀತಿಯಾದಂತಹ ಗೊಂದಲಗಳು, ಈ ರೀತಿಯಾಗಿ ಸಮಾಜದ ಮುಂದಿರುವಂತಹ ಅನುಮಾನಗಳಿಗೆ ಮತ್ತು ಎಸ್ಐಟಿ ಮುಂದಿರುವಂತಹ ಕೆಲವು ಅನೇಕ ಪ್ರಶ್ನೆಗಳಿಗೆ ಈಗ ಸುಜಾತಾ ಭಟ್ರಿಂದ ಉತ್ತರ ಬಹುತೇಕ ಸಿಕ್ಕಿದೆ. ಹಾಗಾಗಿ ಅವರನ್ನ ಇನ್ನು ವಶಕ್ಕೆ ಪಡೆದು ಅವರ ವಿರುದ್ಧ ಕಾನೂನು ಕ್ರಮಗಳನ್ನಷ್ಟೇ ಕೈಗೊಳ್ಳುವಂಥದ್ದು. ಆದ್ರೆ ಆರಂಭದಲ್ಲೇ ಅವರ ವಿಚಾರಣೆ ಮುಕ್ತಾಯ ಆಗುವ ಮೊದಲೇ ಅವರನ್ನ ಈ ರೀತಿಯಾಗಿ ಬಂಧನಕ್ಕೆ ಒಳಪಡಿಸಿದ್ರೆ ಅವರನ್ನ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಮತ್ತೆ ಅವರನ್ನ ಕಸ್ಟಡಿಗೆ ಕೇಳೋದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದು ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂತದ್ದು. ಇವರು ಕೇಳಿದ್ರು ಕೂಡ ಕೆಲವೊಮ್ಮೆ ನ್ಯಾಯಾಲಯ ಪೂರ್ತಿ ವಿಚಾರಣೆ ಆಗಿದೆ ಅನ್ನುವಂತ ಕಾರಣಕ್ಕೆ ಕೊಡದೇ ಇರಬಹುದು. ಈ ಎಲ್ಲ ಕಾರಣಕ್ಕಾಗಿ ಆರಂಭದಲ್ಲಿ ಕಂಪ್ಲೀಟ್ ವಿಚಾರಣೆಗಳನ್ನ ನಡೆಸಿ, ಅಂದ್ರೆ ಯಾವುದೇ ರೀತಿಯಾದಂತಹ ವಿಚಾರಣೆಯನ್ನ ಬಾಕಿ ಇರುತ್ತದೆ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದೆ. ಬಂಧನ ಪ್ರಕ್ರಿಯೆಯನ್ನ ಮುಗಿಸಿ ಮತ್ತೆ ಅವರನ್ನ ಕೋರ್ಟ್ಗೆ ಒಪ್ಪಿಸಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡುವ ರೀತಿಯಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆಗಳಿಗೆ ಅವರು ಮುಂದಾಗಬಹುದು. ಹಾಗಾಗಿ ಇವತ್ತು 4ನೇ ದಿನದ ವಿಚಾರಣೆಗೆ ಅವರಿಗೆ ಹಾಜರಾಗ್ಲಿಕ್ಕೆ ನೋಟಿಸ್ ಅನ್ನು ಕೊಡಲಾಗಿದೆ. 3 ದಿನಗಳ ಕಾಲ ಅವರನ್ನ ನಿರಂತರವಾಗಿ ವಿಚಾರಣೆ ಮಾಡಿದ್ದಾರೆ. ಅವರು ಕರೆದ ದಿನಾಂಕವಾದ ಮೊದಲೇ ಎಸ್ಐಟಿ ಕಚೇರಿಗೆ ಅವರು ಹಾಜರಾಗಿದ್ರು. ಯಾಕಂದ್ರೆ ಅವರಲ್ಲಿ ಇದ್ದಂತದ್ದು ಒಂದೇ, ತಪ್ಪನ್ನ ಒಪ್ಕೊಳ್ಬೇಕು, ತಪ್ಪನ್ನ ಒಪ್ಕೊಂಡ ಮೇಲೆ ಆದ್ರೂ ಎಸ್ಐಟಿ ಅವರನ್ನ ಬಿಟ್ಬಿಡ್ತಾರೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಸುಜಾತಾ ಭಟ್ಟಿದ್ರು. ಆದ್ರೆ ಒಂದು ಕ್ರಮಗಳಿಗೆ ಕಾನೂನಾತ್ಮಕವಾದಂತಹ ಕ್ರಮಗಳದು ಸುಳ್ಳುಗಳನ್ನ ಸೃಷ್ಟಿಸಿ ಯಾರದೋ ಮಾನಹಾನಿಗಳನ್ನ ಮಾಡಿ ಸಮಾಜದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುವಂತದ್ದು ಇದೆಯಲ್ಲ, ಅಂತ ಸಂದರ್ಭಗಳಲ್ಲಿ ತಾವು ಮಾಡಿದ ತಪ್ಪುಗಳನ್ನ ಒಪ್ಪಿಕೊಂಡ ಬಳಿಕ ಅವರನ್ನ ಬಿಟ್ಟು ಬಿಟ್ರೆ ಆ ತಪ್ಪುಗಳನ್ನ ಮತ್ತೆ ಪ್ಯಾಚಪ್ ಮಾಡದಂತೆ ಆಗುತ್ತೆ. ಅವರು ಪ್ಯಾಚಪ್ ಮಾಡಬಹುದು, ಆದ್ರೆ ಸಮಾಜದಲ್ಲಿ ಆ ತಪ್ಪುಗಳು, ಆ ಸುಳ್ಳುಗಳೇನಿದೆ ಅದು ಅದರದ್ದೇ ಆದಂತಹ ಒಂದು ರೀತಿಯ ಬೇರೆಯಾದ ಚಿತ್ರಣಗಳನ್ನ ಮೂಡಿಸಿ ದೊಡ್ಡ ಮಟ್ಟದ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳಿಗೆ ಕಾರಣ ಆಗಿರುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಸುಜಾತಾ ಭಟ್ ಪ್ರಕರಣಕ್ಕೆ
ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ಕ್ರಮಗಳಿದೆ, ಅವರಿಗೆ ಅವರ ವಿರುದ್ಧ ಯಾವ ಸೆಕ್ಷನ್ ಗಳನ್ನ ಹಾಕ್ಬೇಕು ಅಂದ್ರೆ ಈ ಇಡೀ ಪ್ರಕರಣ ಚಿನ್ನಯ್ಯ ಪ್ರಕರಣ ಏನಿದೆ ಅದರಲ್ಲೇ ಒಬ್ಬ ಆರೋಪಿಯನ್ನಾಗಿ ಅವರನ್ನ ಮಾಡುವಂತ ಸಾಧ್ಯತೆಗಳಿರುವಂತದ್ದು. ಯಾಕಂದ್ರೆ ಸದ್ಯಕ್ಕೆ ಚಿನ್ನಯ್ಯನನ್ನ ಹೊರತುಪಡಿಸಿದ್ರೆ ಈಗ ತಪ್ಪೊಪ್ಪಿಕೊಂಡ ಮತ್ತು ತನ್ನ ಸುಳ್ಳುಗಳ ಮೂಲಕ ಸಮಾಜದ ಮುಂದೆ ಬಂದಿದ್ದಂತ ಒಬ್ಬ ಎರಡನೇ ಆರೋಪಿಯಾಗಿ ಸುಜಾತ ಭಟ್ ಗುರುತಿಸಿಕೊಳ್ತಾರೆ. ಆರಂಭದಲ್ಲಿ ಕೇವಲ ಚಿನ್ನಯ್ಯ ಅಷ್ಟೇ ಈ ಪ್ರಕರಣದಲ್ಲಿ ಆರೋಪಿ ಅಂತ ಹೇಳಲಾಗಿತ್ತು. ಆದ್ರೆ ಈಗ ಚಿನ್ನಯ್ಯನ ಜೊತೆಗೆ ಇವರು ಕೂಡ ಒಬ್ಬ ಆರೋಪಿಯಾಗಿ ಗುರುತಿಸಿಕೊಳ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಹೆಸರನ್ನ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಮತ್ತೆ SIT ಕಚೇರಿಗೆ ಬರ್ತಾರೆ. SIT ಕಚೇರಿಗೆ ಬಂದ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ವಿಚಾರಣೆ ನಡೆಸಿ ಬಹುಶಃ ಇವತ್ತು ಅವರನ್ನ ವಶಕ್ಕೆ ಪಡಿಬಹುದು ಅನ್ನುವಂತ ನಿರೀಕ್ಷೆಗಳಿರುವಂತದ್ದು. ಆದ್ರೆ ಇದು SIT ಅಧಿಕಾರಿ ವಿವೇಚನೆಗೆ ಬಿಟ್ಟದ್ದು. ತನಿಖಾಧಿಕಾರಿ ದಯಾಮ ಕೂಡ ಊರಲ್ಲಿ ಇಲ್ಲ, ಅವರು ಬೇರೆ ಒಂದು ಕಾರಣಗಳಿಗಾಗಿ ಅವರ ಹುಟ್ಟೂರಿಗೆ ತೆರಳಿದ್ದಾರೆ. ಹಾಗಾಗಿ ಮತ್ತೆ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.